ನಮಸ್ಕಾರ ಎಲ್ಲರಿಗೂ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗಳ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ ಸ್ಟ್ರೈಟ್ ಅವೇ ಪಟ್ ಅಂತ. ಅದಕ್ಕಿಂತ ಮುಂಚೆ ಬೇಗ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ ಕ್ಲಿಕ್ ಮಾಡ್ಕೊಂಡು ಹಂಗೆ ಲೈಕ್ ಕೊಡಿಲ್ಲ ಅಂದ್ರೆ ಲೈಕ್ ಕೊಡ್ಕೊಳ್ಳಿ ಮಗ. ಮೊದಲನೇ ಅಪ್ಡೇಟ್, ರೋಹಿತ್ ಶರ್ಮಾನ ಫೈಲ್ಡ್ ಕ್ಯಾಪ್ಟನ್ ಅಂತ ಪೋರ್ಟ್ರೇ ಮಾಡಿದ್ದಾರೆ ಕೆಲವೊಬ್ರು ಸೋಷಿಯಲ್ ಮೀಡಿಯಾದಲ್ಲಿ. ರೀಲ್ಸ್ ಗೀಲ್ಸ್ ಎಲ್ಲ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಫೈಲ್ಡ್ ಕ್ಯಾಪ್ಟನ್ ಅಂತ. ಮೊಹಮ್ಮದ್ ಸಿರಾಜ್ ಅವರು ಬೌಲಿಂಗ್ ಮಾಡಬೇಕಾದ್ರೆ ಓವರ್ ದ ಸ್ಟಂಪ್ಸ್ ಹಾಕ್ತೀನಿ ಅಂತ ಹೇಳ್ತಾರೆ ಮೊಹಮ್ಮದ್ ಸಿರಾಜ್ ಅವರು. ಬೇಡ ನೀನು ಓವರ್ ದ ಸ್ಟಂಪ್ಸ್ ಎಲ್ಲ ಹಾಕ್ಬೇಡ, ಬಂದ್ಬಿಟ್ಟು ಈ ಕಡೆ ಬಂದ್ಬಿಟ್ಟು ಹಾಕಪ್ಪ ನೀನು. ಓವರ್ ದ ಸ್ಟಂಪ್ಸ್ ಎಲ್ಲ ಹಾಕ್ತು ಅಂದ್ರೆ ನೀನು ಬ್ಯಾಟ್ಸ್ಮನ್ಗೆ ಸ್ಟ್ಯಾಂಡ್ಸ್ಗೆ ಸಿಕ್ಕಾಪಟ್ಟೆ ಈಸಿ ಆಗುತ್ತೆ, ಔಟ್ ಎಲ್ಲ ಆಗಲ್ಲ ಅನ್ನೋ ಹತ್ರ ಚರ್ಚೆ ಆಯಿತು ಸ್ವಲ್ಪ. ಅವಾಗ ವಿರಾಟ್ ಕೊಹ್ಲಿ ಅವ್ರು ಬಂದ್ಬಿಟ್ಟು ರೋಹಿತ್ ಶರ್ಮಾಗೆ ಹೇಳ್ತಾರೆ, ಇಲ್ಲ ಓವರ್ ದ ಸ್ಟಂಪೇ ಹಾಕಲಿ, ಒಂಥರ ಸ್ಕ್ರ್ಯಾಂಬಲ್ ಸ್ವಿಂಗರ್ನ ಮಾಡಲಿ, ಸಖತ್ತಾಗಿರುತ್ತೆ, ಔಟ್ ಆಗ್ತಾರೆ ಅವಾಗ ಅಂತ ಒಂದು ಪ್ಲಾಯ್ನ ಅವರ ಪ್ಲಾಯ್ನ ಹೇಳ್ಕೊಂಡು ಕೊಡ್ತಾರೆ. ಅವಾಗ ಸಿರಾಜ್ ಅಣ್ಣ ಕೂಡ ಹೌದು ಆ ಥರ ಮಾಡ್ತಂದ್ರೆ ಔಟ್ ಆಗೋ ಚಾನ್ಸಸ್ ಇದೆ ಅಂತ ಮಾತಾಡ್ಕೊತಾರೆ. ಅವಾಗ ರೋಹಿತ್ ಶರ್ಮಾ ಹಂಗೆ ಸುಮ್ಮನೆ ಆಗ್ತಾರೆ, ಓಕೆ ಮಾಡ್ರಪ್ಪ ಅಂತ ಹೇಳ್ತಾರೆ. ಆಮೇಲೆ ವಿಕೆಟ್ ಟಕ್ಕನಂಗೆ ಬೀಳುತ್ತೆ. ಸೊ ಫೈಲ್ಡ್ ಕ್ಯಾಪ್ಟನ್ ಅಂತ ಸಿಕ್ಕಾಪಟ್ಟೆ ಪೋರ್ಟ್ರೇ ಮಾಡಿದ್ದಾರೆ. ಸೊ ಇದು ಸರಿಯಲ್ಲ ಆ್ಯಕ್ಚುಲಿ. ಏನೋ ವಿರಾಟ್ ಕೊಹ್ಲಿ ಅವರ ಒಂದು ಐಡಿಯಾ ಏನಿತ್ತು ಅದನ್ನು ಬಂದ್ಬಿಟ್ಟು ಅವ್ರು ಕ್ಯಾಪ್ಟನ್ ಆಗಿದ್ದವರು ಬಂದ್ಬಿಟ್ಟು ಅವರ ಐಡಿಯಾನ ರೋಹಿತ್ ಶರ್ಮಾಗೆ ಸಿರಾಜ್ ಅಣ್ಣಗೆ ಹೇಳಿದರೆ, ಇಲ್ಲಿ ರೋಹಿತ್ ಶರ್ಮಾ ಏನು ಮಾಡೋದು ಬೇಡ, ನೀನು ಹಂಗೆ ಹಾಕೋ ಹಿಂಗೆ ಹಾಕೋ ಆ ಥರ ಎಲ್ಲ ಏನೂ ಮಾಡಿಲ್ಲ. ನೋಡೋಕೆ ಏನೋ ಅವ್ರದ್ದೇ ಏನೂ ಸಾಧಿಸಿಲ್ಲ. ಇಲ್ಲ ಗುರು ನಿನ್ಗೇನಿದೆ ಅದು ಮಾಡು ಅಂತ ಹೇಳಿದ್ರು. ಆಮೇಲೆ ಇಲ್ಲಿ ಫೈಲ್ಡ್ ಕ್ಯಾಪ್ಟನ್ ಅಂತ ಪೋರ್ಟ್ರೇ ಮಾಡೋಂಥ ಅಗತ್ಯತೆಯೇ ಇಲ್ಲ. ಅದು ನೋಡೋಕೆ ಫೈಲ್ಡ್ ಕ್ಯಾಪ್ಟನ್ ಆಗಿತ್ತು ಅಂದರೆ T20 ವರ್ಲ್ಡ್ ಕಪ್ಪೇ ಗೆಲ್ತಾ ಇರಲಿಲ್ಲ. ಹೌದು ಒಂದು ಸ್ವಲ್ಪ ಇವಾಗ ಅವರ ಫಾರ್ಮು ಕ್ಯಾಪ್ಟನ್ಸಿ ವಯಸ್ಸು ನೋಡಿದ್ರೆ ಟೆಸ್ಟಲ್ಲಿ ಕೆಳಗಡೆ ಇರ್ಬೋದು, ಡೌನ್ ಫೇಸಲ್ಲಿ ಇರ್ಬೋದು. ಬಟ್ ಫೈಲ್ಡ್ ಕ್ಯಾಪ್ಟನ್ ಅಂತ ಏನಕ್ಕೆ ಈ ಥರ ಕನ್ಸಿಡರ್ ಮಾಡ್ತಾ ಇದ್ದಾರೆ, ಏನಕ್ಕೆ ಈ ಥರ ಪೋರ್ಟ್ರೇ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ರೋಹಿತ್ ಶರ್ಮಾ ಅವ್ರನ್ನ. ಒಂದೆರಡು ಬ್ಯಾಡ್ ಗೇಮ್ ಆಯಿತು ಅಂದರೆ ಕ್ಯಾಪ್ಟನ್ಸಿನೇ ಒಂದು ಕ್ವಶನ್ಗೆ ಬಂದ್ಬಿಡುತ್ತೆ. ಸೊ ಅದನ್ನೇ ಆಗ್ತಾ ಇರೋದು ಇವಾಗ. ರೋಹಿತ್ ಶರ್ಮಾ ಸಿಕ್ಕಾಪಟ್ಟೆ ಒಂದು ಬ್ಯಾಡ್ ಫೇಸಲ್ಲಿದ್ದಾರೆ ಕ್ಯಾಪ್ಟನ್ಸಿ ವಯಸ್ಸು ನೋಡ್ತು ಅಂದರೆ. ಟೆಸ್ಟ್ ಮ್ಯಾಚ್ ಅಂತ ಬಂದಾಗ ಅವರ ಕ್ಯಾಪ್ಟನ್ಸಿ ಏನಿದೆ ಅಷ್ಟೊಂದು ಕ್ಲಿಕ್ ಆಗೋಕ್ಕಾಗ್ತಿಲ್ಲ. ಅದಕ್ಕೋಸ್ಕರ ಫೈಲ್ಡ್ ಕ್ಯಾಪ್ಟನ್ ಅದನ್ನ ಸಿಕ್ಕಾಪಟ್ಟೆ ಪೋರ್ಟ್ರೇ ಮಾಡಿದ್ರೆ, ಅದೇ ಏನೋ 4-5 ಮ್ಯಾಚ್ನ ಗೆದ್ಬಿಟ್ಟಿತ್ತು ಅಂದರೆ ಕಂಟಿನ್ಯೂಸ್ ಆಗಿ ಗೆದ್ಬಿಟ್ಟಿತ್ತು ಅಂದರೆ ಸಕ್ಸಸ್ಫುಲ್ ಕ್ಯಾಪ್ಟನ್ ಅಂತ ಪೋರ್ಟ್ರೇ ಮಾಡಿದ್ದಾರೆ. ಜನ ನೆಗೆಟಿವ್ ಇದನ್ನ ಮಾತಾಡೋದು, ಪಾಸಿಟಿವ್ ಇದ್ರೆ ಏನು ಮಾತಾಡಲ್ಲ. ಅಪ್ಡೇಟ್ ನಂಬರ್ 2, ಮಿಚೆಲ್ ಸಾಂಟ್ನರ್ನ ನ್ಯೂಜಿಲ್ಯಾಂಡ್ ಕ್ರಿಕೆಟರು ವೈಟ್ ಬಾಲ್ ಕ್ಯಾಪ್ಟನ್ ಆಗಿ ಫುಲ್ ಫ್ಲೆಡ್ಜ್ಡ್ ಆಗಿ ಡಿಕ್ಲೇರ್ ಮಾಡಿದ್ದಾರೆ ಮಗ. ಇನ್ಮೇಲೆ ಅವರನ್ನೇ ಫುಲ್ ಫ್ಲೆಡ್ಜ್ಡ್ ಆಗಿ ವೈಟ್ ಬಾಲ್ ಕ್ಯಾಪ್ಟನ್ಸಿನ ನಿಭಾಯಿಸ್ತಾರೆ ಆಫ್ಟರ್ ಕೇನ್ ವಿಲಿಯಮ್ಸನ್ ಅಂತ ಅಪ್ಡೇಟು ಬಂದಿದೆ. ನೋಡೋಣ ಇವರ ಕ್ಯಾಪ್ಟನ್ಸಿಲಿ, ಪಾಪ ಕೇನ್ ವಿಲಿಯಮ್ಸನ್ ಅವರ ಕ್ಯಾಪ್ಟನ್ಸಿಲಿ ವರ್ಲ್ಡ್ ಕಪ್ಸ್ಗಳನ್ನ ICC ಟೂರ್ನಮೆಂಟ್ಸ್ಗಳನ್ನ ಗೆಲ್ಲೋದಕ್ಕೆ ಆಗಲಿಲ್ಲ. ನಾನು ರೆಡ್ ಬಾಲ್ ಬಗ್ಗೆ ಮಾತಾಡ್ತಿಲ್ಲ, ವೈಟ್ ಬಾಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಇವ್ರ ಕ್ಯಾಪ್ಟನ್ಸಿ ಯಾರು ಗೆಲ್ತಾರ ಅಥವಾ ಅದು ಏನು ಮಾಡ್ತಾರೆ ಅಂತ ಕಾದು ನೋಡಬೇಕು. ಅಪ್ಡೇಟ್ ನಂಬರ್ 3, KL ರಾಹುಲ್ ಅವರು ಮಾತಾಡಿದರೆ ಅವರ ಅಪ್ರೋಚ್ ಯಾವ ಥರ ಇರುತ್ತೆ ಟೆಸ್ಟ್ ಮ್ಯಾಚ್ ಅಂತ ಬಂದಾಗ. ಅವರು ಯಾವ ಥರ ಒಂದು ಸ್ಟ್ರಾಟಜಿನ ತಲ್ಲಿ ಇಟ್ಕೊಂಡು ಬರ್ತಾರೆ ಅಂದರೆ, ಬ್ಯಾಟಿಂಗ್ ಆಡಬೇಕಾದ್ರೆ ಫಸ್ಟ್ 30 ಓವರ್ ಅದೇನೇ ಆಗಲಿ ಬೌಲರ್ಗೆ ಮರ್ಯಾದೆ ಕೊಡಬೇಕು ಗುರು. ಫಸ್ಟ್ 30 ಓವರ್ ಒಳ್ಳೊಳ್ಳೆ ಬಾಲ್ನ ಹಾಕ್ತಿದ್ರು ಅಂತಾನೆ, ಒಳ್ಳೆ ಲೆಂತಲ್ಲಿ ಬಾಲ್ ಹಾಕ್ತಿದ್ದಾರೆ, ಒಳ್ಳೆ ಸ್ವಿಂಗರ್ಸ್ನ ಹಾಕ್ತಾ ಇದ್ದಾರೆ, ಒಳ್ಳೆ ಆಫ್ ಸ್ಟಂಪ್ ಲೈನಲ್ಲಿ ಸೀಮ್ ಗೀಮ್ ಎಲ್ಲ ಮಾಡ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ಮರ್ಯಾದೆ ಕೊಡಬೇಕು. ಮರ್ಯಾದೆ ಕೊಟ್ಬಿಟ್ಟು ನೀವು ಡಿಫೆನ್ಸಿವ್ ಅಪ್ರೋಚಲ್ಲಿ ಆಡಬೇಕು. ಅದಾದಮೇಲೆ ಬಾಲು ಹಳೇದಾದಮೇಲೆ ನಿಮ್ಮ ಅಟ್ಯಾಕಿಂಗ್ ಅಪ್ರೋಚ್ ಏನಿರುತ್ತೆ ಅದನ್ನು ತೊಗೊಂಬರ್ಬೇಕು ಈಚೆಗಡೆ. ರನ್ಸು 30 ಓವರ್, ಸ್ಟಾರ್ಟಿಂಗ್ 30 ಓವರಲ್ಲಿ ನಾವು ಎಷ್ಟು ಹೊಡಿತೀವಿ ಅನ್ನೋದು ಮ್ಯಾಟ್ರ್ ಆಗಲ್ಲ, ನಾವು ಎಷ್ಟು ಚೆನ್ನಾಗಿ ಸೆಟಲ್ ಆಗಿದ್ದೀವಿ ಕ್ರೀಸಲ್ಲಿ ಅನ್ನೋದು ಮ್ಯಾಟ್ರ್ ಆಗುತ್ತೆ ಅಂತ KL ರಾಹುಲ್ ಅವರು ಹೇಳಿದರೆ. 30 ಓವರ್ ಆದಮೇಲೆ ನಾನು ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದರೆ, ಇದು ಅವರ ಸ್ಟ್ರಾಟಜಿ ಅಂತೆ. ಅಪ್ಡೇಟ್ ನಂಬರ್ 4, ಹ್ಯಾರಿ ಬ್ರೂಕ್ ಅವ್ರನ್ನ ಹಿಂದಿಟ್ಟಿದ್ದಾರೆ. ಇವಾಗ ICC ರ್ಯಾಂಕಿಂಗ್ ಮತ್ತೆ ರಿವೈಸ್ ಆಗಿದೆ. ಜೋ ರೂಟ್ ಅವರು ಮೊದಲನೇ ಸ್ಥಾನಕ್ಕೆ, ICC ಟೆಸ್ಟ್ ಬ್ಯಾಟರ್ಸ್ ಅಂತ ಬಂದಾಗ ಜೋ ರೂಟ್ ಅವರು ಮತ್ತೆ ಮೊದಲನೇ ಸ್ಥಾನಕ್ಕೆ ಏರಿಕೆ ಕಂಡಿದ್ದಾರೆ. ಯಾಕೆಂದರೆ ರೀಸೆಂಟಾಗಿ ಅವರ ಪರ್ಫಾರ್ಮೆನ್ಸ್ನು ಕೂಡ ಅದೇ ಥರ ಇತ್ತು. ಹ್ಯಾರಿ ಬ್ರೂಕ್ದು ಕೂಡ ಸಖತ್ತಾಗಿದೆ. ಇವರೇ ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಲಾಟು. ಬಟ್ ಆದರೂ ಕೂಡ ಇವರ ಟೀಮ್ ಒಂದ್ಸಲಿನೂ ಕೂಡ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಸ್ನ ಆಡಿಲ್ಲ. ಇಲ್ಲಿ ಟಾಪ್ ರನ್ ಗೇಟರ್ ಆಗೋದು, ಒಂಥರ ಬ್ಯಾಟಿಂಗ್ನ ಮಸ್ತಾಗಿ ಆಡ್ಬಿಟ್ರೆ ಟ್ರೋಫಿ ಸಿಕ್ಬಿಡುತ್ತೆ ಅಂತಲೂ ಕೂಡ ಹೇಳೋದಕ್ಕಾಗೋದಿಲ್ಲ. ಒಟ್ಟಲ್ಲಿ ಈ ಒಂದು ಲಿಸ್ಟಲ್ಲಿ ICC ರ್ಯಾಂಕಿಂಗ್ ಅನ್ನೋ ಲಿಸ್ಟಲ್ಲಿ ಇವರೇ ಇವಾಗ ಅಗ್ರಸ್ಥಾನದಲ್ಲಿರೋದು. ಅಪ್ಡೇಟ್ ನಂಬರ್ 5, ನ್ಯಾಥನ್ ಲಯನ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಂಡಿಯಾ ಫಾಲೋ ಅನ್ನ ತಪ್ಪಿಸೋದ್ರಲ್ಲ, ಎಸ್ಕೇಪ್ ಆದ್ರಲ್ಲ, ಫಾಲೋ ಅನ್ನ ಎಸ್ಕೇಪ್ ಆಗ್ತಾ ಇದ್ದಂಗೆ ರಿಯಾಕ್ಷನ್ ಜೋರಾಗೇನೆ ಇತ್ತು ಡ್ರೆಸ್ಸಿಂಗ್ ರೂಮಲ್ಲಿ. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಎಲ್ಲ ಒಂಥರ ಸಿಕ್ಕಾಪಟ್ಟೆ ಒಂಥರ ಸೆಲೆಬ್ರಿಟಿ ಮೂಡಲ್ಲಿದ್ದರು. ಇವರು ಅಷ್ಟೇ, ಗೌತಮ್ ಗಂಭೀರ್ ಅಷ್ಟೇ ಸಿಕ್ಕಾಪಟ್ಟೆ ಖುಷಿಯಾಗಿ ಹೋಗ್ಬಿಟ್ಟಿದ್ರು, ಹೆಂಗೋ ಫಾಲೋ ಅನ್ನ ತಪ್ಪಿಸ್ಕೊಳ್ಬೇಕು ಅಂತ. ಸೊ ಇದು ಹೆಂಗಿದೆ ಅಂತ ಅಂದರೆ, ಇವರ ಟಾಪ್ ಆರ್ಡ್ರು ಮತ್ತೆ ಬ್ಯಾಟಿಂಗ್ ಆಡೋದಕ್ಕೆ ರೆಡಿ ಇಲ್ಲ ಗುರು, ಎದುರ್ಕೊಂತ ಇದ್ದಾರೆ ಇವರು ಟಾಪ್ ಆರ್ಡ್ರು. ಆ ಥರ ಇದೆ. ನಾವು ಮತ್ತೆ ಬ್ಯಾಟಿಂಗ್ ಆಡೋಕ್ಕೆ ಬಂದ್ರೂ ಕೂಡ ನಾವು ಗೆಲ್ಲೋ ಅಂತ ನಮಗೆ ಕೇಪಬಿಲಿಟಿ ಇದೆ, ಕೆಪಾಸಿಟಿ ಇದೆ, ನಮ್ಗೆ ಹತ್ರ ನಾವು ಪ್ರೂವ್ ಮಾಡ್ಕೊಂಡಿದ್ದೀವಿ. ಇವ್ರು ಏನಕ್ಕೆ ಈ ಥರ ರಿಯಾಕ್ಷನ್ ಕೊಡ್ತಾರೋ ನನಗೆ ಅರ್ಥನೇ ಆಗ್ತಾ ಇಲ್ಲ ಅಂತ ನ್ಯಾಥನ್ ಲಯನ್ ಅವರು ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಬಟ್ ಅವ್ರಿಗೇನು ಗೊತ್ತು ಗುರು, ನಾವು 2011ಇಂದ ಒಂದ್ಸಲಿನೂ ಕೂಡ ಇಲ್ಲಿವರೆಗೂ ಕೂಡ ಫಾಲೋ ಅನ್ನೇ ಮಾಡಿಸ್ಕೊಂಡಿಲ್ಲ ಅಂತ. ಅದಿರ್ಬೋದು ಅಲ್ವಾ, ನಾವು ಈ ಮ್ಯಾಚಲ್ಲಿ ತಪ್ಪಿಸ್ಕೊಂಡ್ಬಿಟ್ವಿ ಅಂತ ಅಲ್ಲ. ಸೊ ಆ ಒಂದು ಸ್ಟ್ಯಾಟ್ಸ್ ನಾವು ಮೇಂಟೈನ್ ಮಾಡಿದ್ದೀವಿ ಅನ್ನೋದಕ್ಕೆ ಒಂಥರ ಖುಷಿ ಇರ್ಬೋದು ಅವ್ರ ಸೆಲೆಬ್ರೇಷನ್ ಅಲ್ವಾ. ಇವ್ರಿಗೆ ಏನು ಗೊತ್ತೋ, ಸುಮ್ಮನೆ ಏನೋ ಬಾಯಿಗೆ ಬಂದಿದ್ದು ಹೇಳಿದ್ದಾರೆ ನ್ಯಾಥನ್ ಲಯನ್ ಅವರು. ಸಿಗೋಣ ಮುಂದಿನ ವೀಡಿಯೋದಲ್ಲಿ ಗಾಯ್ಸ್. ಇಷ್ಟ ಆಗಿತ್ತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸು. ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿತ್ತು, ನಾವು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಬಾಬಾ.